ನನಗೆ ಶಾಪವೇ ವರವಾದ ಒಂದು ಚಿಕ್ಕ ಕಥೆಯನ್ನು ಹೇಳ್ತೀನಿ ಕೇಳಿ. ಅರ್ಜುನ ಒಮ್ಮೆ ಇಂದ್ರನ ಆಸ್ಥಾನಕ್ಕೆ ಹೋಗ್ತಾನೆ. ಅಲ್ಲಿ ಊರ್ವಶಿ ಅನ್ನುವ ಅಪ್ಸರೆ ಅವನನ್ನು ನೋಡಿ ಮೋಹಿಸಿ ತನ್ನನ್ನು ಮದುವೆಯಾಗು ಅಂತ ಕೇಳ್ತಾಳೆ. ಅವಳು ಹಾಗೆ ಕೇಳಿದ್ದು ಇಂದ್ರನ ಆಜ್ಞೆಯಂತೆ ಅನ್ನುವ ಉಲ್ಲೇಖ ಕೂಡ ಇದೆ. ಆದರೆ ಅರ್ಜುನ ಅವಳ ಪ್ರೇಮ ಭಿಕ್ಷೆಯನ್ನು ನಿರಾಕರಿಸ್ತಾನೆ. ಹಿಂದೆ ನೀನು ಪುರೂರವ ಪ್ರೀತಿಸಿದ್ರಿ, ಪುರೂರವ ನನ್ನ ಪೂರ್ವಜ, ಹಾಗಾಗಿ ನೀನು ನನಗೆ ಸಂಬಂಧದಲ್ಲಿ ತಾಯಿ ಆಗ್ತೀಯಾ ಅಂತ ಹೇಳಿ ಅವಳ ಪ್ರೀತಿಯನ್ನು ನಿರಾಕರಿಸ್ತಾನೆ. ಇದರಿಂದ ಊರ್ವಶಿ ಸಿಟ್ಟು ಮಾಡಿಕೊಂಡು ನೀನು ನಪುಂಸಕನಾಗು ಅಂತ ಅರ್ಜುನನಿಗೆ ಶಾಪ ಕೊಡ್ತಾಳೆ. ನಂತರ ಅವಳಿಗೆ ತಾನು ಮಾಡಿದ್ದು ತಪ್ಪು ಅನಿಸುತ್ತೆ. ಅರ್ಜುನನ ಮೇಲೆ ಕನಿಕರ ಉಂಟಾಗುತ್ತೆ. ಹಾಗಾಗಿ ಒಂದು ಉಪಶಾಪವನ್ನು ಕೊಡ್ತಾಳೆ. ನನ್ನ ಶಾಪದ ಅವಧಿ ಕೇವಲ 1 ವರ್ಷ ಮಾತ್ರ. ಅದನ್ನು ನೀನು ನಿನ್ನ ಇಚ್ಛೆಯಂತೆ ಯಾವಾಗ ಬೇಕಾದರೂ ಪರಿಗ್ರಹಿಸಬಹುದು ಅಂತ ಹೇಳ್ತಾಳೆ. ಈ ರೀತಿಯಾಗಿ ಮರುಶಾಪ ಕೊಟ್ಟಿದ್ದು ಕೂಡ ಇಂದ್ರನ ಆಣತಿಯಂತೆ ಅನ್ನುವ ಒಂದು ಪ್ರತೀತಿ ಇದೆ. ಮುಂದೆ ಪಾಂಡವರು 12 ವರ್ಷ ವನವಾಸ ಮುಗಿಸಿ 1 ವರ್ಷ ಅಜ್ಞಾತವಾಸ ಮಾಡಬೇಕಾದಾಗ ವಿರಾಟರಾಜನಲ್ಲಿ ಆಶ್ರಯ ಪಡಿತಾರೆ. ಆಗ ಅರ್ಜುನ ಈ ಅವಧಿಯಲ್ಲಿ ನಪುಂಸಕನಾಗಿ ಬೃಹನ್ನಳೆ ಅನ್ನುವ ಹೆಸರಿನಲ್ಲಿ ಸ್ತ್ರೀವೇಷದಲ್ಲಿ ನಾಟ್ಯ ಗುರುವಾಗಿ ರಾಜನ ಆಸ್ಥಾನಕ್ಕೆ ಸೇರಿಕೊಳ್ತಾನೆ. ಬೃಹನ್ನಳೆಯನ್ನು ಅರ್ಜುನ ಅಂತ ಯಾರು ಗುರುತು ಹಿಡಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಅರ್ಜುನನಿಗೆ ಊರ್ವಶಿ ಕೊಟ್ಟ ಶಾಪ ವರವಾಗಿ ಉಪಯೋಗ ಆಗತ್ತೆ.